ನಮಸ್ತೆ ವಿದ್ಯಾರ್ಥಿಗಳೇ, ಇದು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸ್ಕ್ವಯರ್ ನಂಬರ್ಸ್ ವರ್ಗ ಸಂಖ್ಯೆಗಳು 1ರಿಂದ 100ರವರೆಗಿನ ವರ್ಗ ಸಂಖ್ಯೆಗಳನ್ನು ಕಲಿಯೋದು ಹೇಗೆ, ಬರೆಯೋದು ಹೇಗೆ ಅನ್ನೋದನ್ನು ಈಸಿ ಟ್ರಿಕ್ಕಿಂದ ನಾವು ಕಲಿತಾ ಇದ್ದೀವಿ. ಸಿಂಪಲ್ ಟ್ರಿಕ್ಕು, ಕೇವಲ 1 ನಿಮಿಷದಲ್ಲಿ ನಾವು 1ರಿಂದ 100ರವರೆಗಿನ ಯಾವುದೇ ಸ್ಕ್ವಯರ್ ನಂಬರನ್ನು ಕೊಡಲಿ ಅದನ್ನು ನಾವು ಕಂಡುಹಿಡಿಬೋದು. ಸೊ ಈ ಒಂದು ಕ್ಲಾಸನ್ನು ಪ್ರೆಸೆಂಟ್ ಮಾಡ್ತಾ ಇರೋದು ನಾನು ನಿಮ್ಮ SCB ರಾಧರ್. ಸೊ ಡೋಂಟ್ ಮಿಸ್ ದಿಸ್ ಕ್ಲಾಸ್ ಅಂತ ಹೇಳ್ತಾ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಆಲ್ ಅಂತ ಹೇಳ್ತಾ ನಮ್ಮ ಕ್ಲಾಸನ್ನು ಶುರು ಮಾಡೋಣ ಬನ್ನಿ. ಸೊ ಮೊದಲಿಗೆ ನಾವು ಸ್ಕ್ವಯರ್ ನಂಬರ್ಸ್ ಅಂದ್ರೇನು, ವಾಟ್ ಈಸ್ ಸ್ಕ್ವಯರ್ ನಂಬರ್ಸ್ ಅಥವಾ ವರ್ಗ ಸಂಖ್ಯೆಗಳಂದ್ರೇನು ಅದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಸೊ ವರ್ಗ ಸಂಖ್ಯೆ ಅಂದ್ರೇನಂದರೆ ಯಾವುದೋ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ದೊರೆಯುವಂಥ ಒಂದು ಗುಣಲಬ್ಧ. ಅಂದರೆ ಒಂದು ಸಂಖ್ಯೆಯನ್ನು ತೆಗೆದಿಟ್ಕೊಳ್ರಿ. ಫಾರ್ ಎಕ್ಸಾಂಪಲ್ 2 2 ಒಂದು ಸಂಖ್ಯೆಯನ್ನು ತೆಗೆದುಕೊಂಡೆ. ಸೊ ಅದೇ ಸಂಖ್ಯೆ ಏನಂದರೆ ಅದನ್ನು ಆ 2 ಮತ್ತೊಂದು 2 ಗುಣಿಸೋದು. ಸೊ 2 ತೆಗೆದುಕೊಂಡೆ, ಅದೇ ಸಂಖ್ಯೆಯಿಂದ ಅಂದರೆ 2 ತಗೊಂಡು ಗುಣಿಸ್ಬೇಕು. ಸೊ ದೊರೆಯುವಂಥ ಗುಣಲಬ್ಧ ಅಂದರೆ ಗುಣಿಸಿದಾಗ ಬರುವಂಥ ಉತ್ತರ. ಸೊ 2 4 ಆಯಿತು. ಹಾಗಾದರೆ 2ರ ವರ್ಗ 2 ಸ್ಕ್ವಯರ್ 4 ಅಂತ ಅರ್ಥ ಆಯಿತು ಅಲ್ವಾ. ವರ್ಗ ಸಂಖ್ಯೆಗಳು ಅಂದರೆ ಏನಂತ ಗೊತ್ತಾಯ್ತಲ್ವ. ಒಂದು ಸಂಖ್ಯೆಯನ್ನು ತೊಗೊಂಡ್ಬಿಟ್ಟು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂಥ ಒಂದು ಗುಣಲಬ್ಧಕ್ಕೆ ನಾವು ವರ್ಗ ಸಂಖ್ಯೆ ಅಂತ ಕರಿತೀವಿ, ಸ್ಕ್ವಯರ್ ನಂಬರ್ಸ್ ಅಂತ ಕರಿತೀವಿ. 2 ಸ್ಕ್ವಯರ್ 4, 3 ಸ್ಕ್ವಯರ್ 9 ಈ ಥರ. ಇನ್ನು ವರ್ಗ ಸಂಖ್ಯೆಗಳ ಬಗ್ಗೆ ಮತ್ತೊಂದಿಷ್ಟು ತಿಳ್ಕೊಳ್ಳೋಣ. ನೋಡ್ರಿ, ವರ್ಗ ಸಂಖ್ಯೆಗಳ ಒಂದು ಬಿಡಿ ಸ್ಥಾನದಲ್ಲಿ ಯಾವ ಅಂಕಿಗಳು ಇರ್ತಾವೋ ಅನ್ನೋದಂದರೆ 0, 1, 4, 5, 6, 9. ಸೊ ಈ ಅಂಕಿಗಳು ಯಾವುದೇ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಕಂಡು ಬಂದರೆ ಆ ಸಂಖ್ಯೆ ಏನಾಗಿರ್ತಾವೆ, ವರ್ಗ ಸಂಖ್ಯೆಗಳು ಆಗಿರ್ತಾವೆ. ವರ್ಗ ಸಂಖ್ಯೆಗಳು ಪರ್ಫೆಕ್ಟ್ ಸ್ಕ್ವಯರ್ಸ್ ನಂಬರ್ ಇರಬೇಕಾದ್ರೆ ಬಿಡಿ ಸ್ಥಾನದಲ್ಲಿ 0, 1, 4, 5, 6, 9 ಈ ಅಂಕಿಗಳು ಕಂಡು ಬಂದರೆ ಅದು ಸ್ಕ್ವಯರ್ ನಂಬರ್ ಅಂತ ತಿಳ್ಕೋಬೇಕು. ನೆಕ್ಸ್ಟ್, ಹಾಗಾದರೆ ಯಾವುದನ್ನು ನಾವು ವರ್ಗ ಸಂಖ್ಯೆ ಅನ್ನುವುದಿಲ್ಲ ಅಂದರೆ ಸಂಖ್ಯೆ ಒಂದರ ಬಿಡಿ ಸ್ಥಾನದಲ್ಲಿ ಒಂದು ವೇಳೆ 2, 3, 7, 8 ಹೌದಾ ಈ ಅಂಕಿಗಳಿದ್ದರೆ ಅದೊಂದು ಪೂರ್ಣ ವರ್ಗ ಸಂಖ್ಯೆ ಆಗುವುದಿಲ್ಲ ಅನ್ನೋದು ಒಂದು ಈ 2 ಅಂಶಗಳನ್ನು ನಾವು ತಿಳಿದುಕೊಳ್ಬೇಕು. ಹಾಗಾದರೆ ವರ್ಗ ಸಂಖ್ಯೆ ಅಂದ್ರೇನು, ವರ್ಗ ಸಂಖ್ಯೆಯ ಒಂದು ಲಕ್ಷಣವನ್ನು ತಿಳಿದುಕೊಂಡೆವು. ಇವಾಗ ನಾವು 1ರಿಂದ 10ರವರೆಗಿನ ಸ್ಕ್ವಯರ್ ನಂಬರ್ಸನ್ನು ಮೊದಲಿಗೆ ತಿಳಿದುಕೊಳ್ಳೋಣ. ತದನಂತರ 20ರಿಂದ 100ರವರೆಗಿನ ವರ್ಗ ಸಂಖ್ಯೆಗಳನ್ನು ನಾವು ಬಿಡಿಸ್ಕೊತಾ ಹೋಗೋಣ. ಈಗ 1 ಸ್ಕ್ವಯರ್ ಅಂದರೆ ಏನಾಗುತ್ತೆ, 1ರ ಮೇಲೆ 2 ಈ ಥರ ಬರೆದ್ರೆ ನಾವು 1ರ ವರ್ಗ ಅಂತ ಓದ್ತೀವಿ ಅಥವಾ 1 ಸ್ಕ್ವಯರ್ ಅಂತ ಓದ್ತೀವಿ. ಈ 2 ಅನ್ನೋದು ಏನನ್ನು ಸೂಚಿಸುತ್ತೆ, 2 ಅನ್ನೋದು 1ನ್ನು 2 ಬಾರಿ ಗುಣಿಸಬೇಕು ಅಂತ ಸೂಚಿಸುತ್ತೆ. ಹಾಗಾದರೆ 1 × 1 1 ಸ್ಕ್ವಯರ್ ಅಂತ ಕರಿತೀವಿ, ಈಸ್ 1. ಸೊ 1 ಸ್ಕ್ವಯರ್ 1 ಆಗುತ್ತೆ. ನೆಕ್ಸ್ಟ್ ಅದೇ ಥರ ಇದು 2 ಸ್ಕ್ವಯರ್ ಇದೆ ಅಲ್ವಾ. ಸೊ 2 ಸ್ಕ್ವಯರ್ ಅಂತ ಓದ್ತೀವಿ, 4 ಬಂತು ಆನ್ಸರ್. ದಟ್ ಈಸ್ 2 × 2 4 ಇಸ್ ದ ಆನ್ಸರ್. ನೆಕ್ಸ್ಟ್ ಅದೇ ಥರ 3ರ ವರ್ಗ ಏನಾಗುತ್ತೆ, 3 ಸ್ಕ್ವಯರ್ ಏನಾಗುತ್ತೆ, 3 × 3 9. ಸೊ 3 3 ಇಸ್ 9 ಅಲ್ವಾ. ಸೊ 3 3 9. 4 ಸ್ಕ್ವಯರ್ 4 × 4 4 4 16. 4ರ ವರ್ಗ 16. 5ರ ವರ್ಗ 5 5 25. ನೆಕ್ಸ್ಟ್ 6 ಸ್ಕ್ವಯರ್ ಅಂತ ಕರಿತೀವಿ, ಅಂದರೆ 6ರ ವರ್ಗ 6 6 36. ನೆಕ್ಸ್ಟು 7ರ ವರ್ಗ 7 7 49. ನೆಕ್ಸ್ಟ್ ಅದೇ ಥರ 8ರ ವರ್ಗ 8 ಸ್ಕ್ವಯರ್ ದಟ್ ಈಸ್ 8 × 8 64. 8 8 64. ನೆಕ್ಸ್ಟ್ 9 ಸ್ಕ್ವಯರ್ 9 9 81 ಅಲ್ವಾ. ನೆಕ್ಸ್ಟ್ 10ರ ವರ್ಗ 10 ಸ್ಕ್ವಯರ್ ದಟ್ ಈಸ್ 100 ಅಲ್ವಾ. ಸೊ ಇಲ್ಲಿ ತನಕ ಅಂದರೆ 1ರಿಂದ 9 ತನಕನೂ ಒಂದು ಅಂಕಿ ಇದ್ದು 10ರ ವರ್ಗ 10 100 ಅಂತ ಗೊತ್ತಾಯ್ತು ನಮಗೆ. ಇನ್ನು 11ರ ವರ್ಗ ಕಂಡುಹಿಡಿಯೋದು ಹೇಗೆ ಅಲ್ವಾ. 11 ಬರಲ್ಲಲ್ವಾ. 12 ಹೆಂಗೆ ಕಂಡುಹಿಡಿಯೋದು, ಸ್ವಲ್ಪ ಕಷ್ಟ ಅನಿಸುತ್ತೆ. ಇವೆಲ್ಲ 1ರಿಂದ 9ರವರೆಗಿನ ಅಂಕಿಗಳು ಒಂದೇ ಅಂಕಿ ಆಗಿರೋದ್ರಿಂದ ಸುಲಭವಾಗಿ ಕಂಡುಹಿಡ್ದೇವೆ. ಆದರೆ 10ರಿಂದ 2 ಅಂಕಿಗಳು ಸ್ಟಾರ್ಟ್ ಆಗ್ತವೆ ಹೌದಾ, ಪ್ರಾರಂಭ ಆಗ್ತವೆ. ಹಾಗಾದರೆ ಅವುಗಳನ್ನು ಕಂಡುಹಿಡಿಯೋದು ಹೇಗೆ, ಅವುಗಳನ್ನು ಒಂದು ಸುಲಭವಾದಂಥ ಟ್ರಿಕ್ಕನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ನೋಡಿರಿ. 11ರಿಂದ 20ರವರೆಗಿನ ಯಾವುದಾದ್ರೂ ಒಂದು 2 ಸಂಖ್ಯೆಗಳನ್ನು ನಾವು ಈಗ ಆಯ್ಕೆ ಮಾಡೋಣ. ಯಾಕಂದರೆ ಟ್ರಿಕ್ಕನ್ನು ಒಂದು ಹೇಳ್ತಾ ಇದ್ದೇನೆ. ಸೊ ಅದರಿಂದ
ನೋಡಿರಿ, ಯಾವುದಾದ್ರೂ ಒಂದು ಆಯ್ಕೆ ಮಾಡೋಣ ಅಂದರೆ ಯಾವುದನ್ನು ತೆಗೆದುಕೊಳ್ಳೋಣ ಅಂದರೆ ನಾನಿವಾಗ 13ರ ವರ್ಗವನ್ನು ಕಂಡುಹಿಡಿಯಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದ್ರದ್ದು ಒಂದು 13 ಸ್ಕ್ವಯರ್ ಏನಾಗುತ್ತೆ ಸುಲಭವಾಗಿ ಗೊತ್ತಿರೋರು 169 ಅಂತ ಹೇಳ್ಬೋದು ಅಲ್ವಾ. 13 × 13 ಮಾಡಿದಾಗ 169 ಬರುತ್ತೆ. ಬಟ್ ಅದನ್ನು ಸುಲಭವಾಗಿ ಕಂಡುಹಿಡಿಯೋದು ಹೇಗೆ, ಅದು ಬೇಕಲ್ವಾ. ಸೊ ನೋಡಿರಿ, ನಾವೇನು ಮಾಡಬೇಕು ಈ ಥರ ಅಂದರೆ ಈ ಥರ ಅಡ್ಡಗೆರೆ ಮತ್ತು ಉದ್ದಗೆರೆಯನ್ನು ಹಾಕೋಬೇಕು. ಸೊ ಕಾಲಮ್ ಆ್ಯಂಡ್ ರೋಸ್ ಹಾಕೋಬೇಕು. ಸೊ ತದನಂತರ ನಾವು ಏನು ಮಾಡಬೇಕು, ಇಲ್ಲಿ 1 ಇದೆ ಅಲ್ವಾ, ಈ 1ಗೆ ಸ್ಕ್ವಯರ್ ಮಾಡಬೇಕು. 1 ಸ್ಕ್ವಯರ್ ಏನಾಗುತ್ತೆ, 1 ಸ್ಕ್ವಯರ್ 1 ಆಗುತ್ತೆ ಅಲ್ವಾ. ಸೊ 0 1 ಅಂತ ಬರೀತಾನೆ. ನೆಕ್ಸ್ಟು ಈ 3ರದ್ದು ಸ್ಕ್ವಯರ್ ಮಾಡಬೇಕು. 3 ಸ್ಕ್ವಯರ್ 3 ಸ್ಕ್ವಯರ್ ಏನಾಗುತ್ತೆ, 3 ಸ್ಕ್ವಯರ್ 9, 3 ಮೂಲೆ 9 ಆಯಿತಾ. ಮೊದಲನೇ ಸ್ಟೆಪ್ ಏನು, ಕೊಟ್ಟಿರುವ ಅಂಕಿಗಳನ್ನು ನಾವು ಸಪ್ರೇಟಾಗಿ ಸ್ಕ್ವಯರ್ ಆಗಿ ಬರ್ಕೊಂಡೇವಿ. 1 ಸ್ಕ್ವಯರ್ 1, 3 ಸ್ಕ್ವಯರ್ 09, 01 09 ಅಂತ ಬರ್ಕೊಂಡೇವಿ. ನೆಕ್ಸ್ಟ್ ಏನು ಮಾಡೋ, ಸೊ ನೆಕ್ಸ್ಟ್ ಸ್ಟೆಪ್ ಏನಿಲ್ಲಿ, ಇಲ್ಲಿ 1 3 ಇದೆ ಅಲ್ವಾ, ಅದನ್ನು ಗುಣಿಸ್ಬೇಕು. 1 × 3 ಈಸ್ ಏನು ಬಂತು, 3 ಬಂತು ಅಲ್ವಾ. ನೆಕ್ಸ್ಟ್ ಈ ಸ್ಕ್ವಯರ್ ಇದೆಯಲ್ಲ, ಈ ಸ್ಕ್ವಯರನ್ನು ಏನು ಮಾಡಬೇಕು, 3 2s ಅಂತ ಬರ್ಕೋಬೇಕು. 3 2s ಎಷ್ಟು ಬಂತು, 6 ಬಂತಲ್ವಾ. ಈ 6ಅನ್ನು ಕೆಳಗಡೆ ಬರ್ಕೋಬೇಕು. ಅದು ಯಾವ ಥರ, 0 6 ಅಂತೇಳಿ ಈ ಥರ ಬರ್ಕೋಬೇಕು. ಸೊ ಈಗ ಏನು ಮಾಡಿದ್ದೇವೆ ನಾವು, ಈ ಎರಡೂ ಸಂಖ್ಯೆಗಳನ್ನು ಗುಣಿಸಿದ್ದೇವೆ. 1 × 3 ಈಸ್ 3. ನೆಕ್ಸ್ಟ್ ಈ 2 ಅನ್ನೋದನ್ನು ನಾವು 3ಕ್ಕೆ ಬಂದ ಗುಣಲಬ್ಧಕ್ಕೆ ಗುಣಿಸಿದ್ದೇವೆ. 3 2 6 ಅಂತ ಬರ್ಕೊಂಡೇವೆ. ಈ 6ಅನ್ನು ಇಲ್ಲಿ 0 ಅಂತ ಬರ್ಕೊಂಡು ಇಲ್ಲಿ 6 ಅಂತ ಬರ್ಕೊಂಡೇವಿ ಅಲ್ವಾ. ಈಗ ಕಂಪ್ಲೀಟ್ ಆಯಿತು. ಇವುಗಳನ್ನು ಮೇಲೆ ಇರೋದನ್ನು ಮತ್ತು ಕೆಳಗೆ ಇರೋದನ್ನು ಕೂಡಿಸ್ಬೇಕು. ಇವಾಗ 9ಕ್ಕೆ 9, 6ಕ್ಕೆ 6, 1 0 ಕೂಡಿಸಿದರೆ 1 ಬರುತ್ತೆ. ಹಾಗಾದರೆ ಆನ್ಸರ್ ಎಷ್ಟು ಬಂತು ಇಲ್ಲಿ, 13 ಸ್ಕ್ವಯರ್ ಎಷ್ಟು ಬಂತು, 169 ಬಂತು. ಉತ್ತರ ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದನ್ನು ನೀವು ಕ್ರಾಸ್ ಚೆಕ್ ಆಗಿ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಮತ್ತಷ್ಟು ನಿಮಗೆ ತಿಳಿಲಿಕ್ಕೋಸ್ಕರ ಇನ್ನೊಂದು ಸಂಖ್ಯೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಇವಾಗ ನಾನು 17 ಸ್ಕ್ವಯರನ್ನು ತೆಗೆದುಕೊಳ್ತಾ ಇದ್ದೀನಿ. 17 ಸ್ಕ್ವಯರ್. ಸೊ 17 ಸ್ಕ್ವಯರನ್ನು ತೆಗೆದುಕೊಂಡಾಗ ಮೊದಲಿಗೆ ಏನು ಮಾಡಬೇಕು, ಈ ಥರ ರೋಸ್ ಆ್ಯಂಡ್ ಕಾಲಮ್ ಹಾಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಹೇಳ್ರಿ ನೋಡೋಣ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ 1ರಿಂದ ಏನು ಮಾಡಬೇಕು, ಸ್ಕ್ವಯರನ್ನು ಮಾಡಿಡಬೇಕು. 1 ಸ್ಕ್ವಯರ್ ಈಸ್ 1, 0 1. ನೆಕ್ಸ್ಟ್ 7ಇಂದ ಸ್ಕ್ವಯರ್ ಮಾಡಬೇಕು. 7 ಸ್ಕ್ವಯರ್ ಈಸ್ 49. ಇದು ಫಸ್ಟ್ ಸ್ಟೆಪ್ ಆಯಿತು. ಇನ್ನು ಎರಡನೇ ರೋ ಅಲ್ಲಿ ಬರೆಯೋದು ಯಾವ ಪದ್ಧತಿಯಿಂದ ಅಂದರೆ, ಈ ಕೊಟ್ಟಿರುವ ಸಂಖ್ಯೆಗಳನ್ನು ಪರಸ್ಪರವಾಗಿ ಗುಣಿಸಬೇಕು. 1 × 7 ಈಸ್ 7. ನೆಕ್ಸ್ಟ್ ಈ ಸ್ಕ್ವಯರ್ ನಂಬರ್ ಏನಿದೆಯಲ್ಲ, ಸ್ಕ್ವಯರ್ ಅಂತ ಇದೆಯಲ್ಲ, ಸೊ 7 × 2 ಅಂತ ಮಾಡಬೇಕು. ಎಷ್ಟು ಬಂತು ಆನ್ಸರು, 14 ಬಂತು. ಹಾಗಾದರೆ 14ಅನ್ನು ಬರೆಯೋದು ಹೇಗೆ, ಇಲ್ಲಿ 1 ಬರ್ಕೋಬೇಕು, ಇಲ್ಲಿ 4 ಬರ್ಕೋಬೇಕು. ನೆಕ್ಸ್ಟ್ ಇಷ್ಟು ಆದಮೇಲೆ ಏನು ಮಾಡಬೇಕು, ಕೂಡಿಸ್ಬೇಕು. ಎಷ್ಟು ಬರುತ್ತೆ ನೋಡಿರಿ, ಇಲ್ಲಿ ಏನೂ ಇಲ್ಲ ಅಂದರೆ 0 ಬರುತ್ತೆ. ಸೊ 9 4 4 8 1 1 2. ಹಾಗಾದರೆ 17 ಸ್ಕ್ವಯರ್ ಎಷ್ಟು ಬಂತು, ಇಲ್ಲಿ 289 ಬಂತು. ಸೊ ಬರುತ್ತೆ ಅಲ್ವಾ. ಎಸ್, ಇದೊಂದು ಈಸಿ ಟ್ರಿಕ್. ಇದು ಮತ್ತಷ್ಟು ಗೊತ್ತಾಗಲಿಲ್ಲ ಅಂದರೆ ಮತ್ತೊಂದಿಷ್ಟು ಉದಾಹರಣೆ ಮೂಲಕ ನಾವು ತಿಳ್ಕೊಳ್ಳೋಣ ಬನ್ನಿ. 21ರಿಂದ 30ರವರೆಗಿನ ಯಾವುದಾದ್ರೂ 2 ಸಂಖ್ಯೆಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅದನ್ನು ಕಂಡುಹಿಡಬೇಕು. ಇವಾಗ ನಾನು ತಗೋತಿರೋದು ನಂಬರ್ 21ರಿಂದ 30ರವರೆಗೆ ಯಾವ್ದು ನಂಬರ್ ತೊಗೋತಾ ಇದ್ದೀನಿ ಅಂದರೆ 24. ನೀವು ಯಾವ್ದು ಬೇಕಾದ ನಂಬರ್ ತೊಗೊಳ್ರಿ, ಈ ಒಂದು ಮೆಥಡನ್ನು ಯೂಸ್ ಮಾಡ್ಕೊಳ್ರಿ. ಬಟ್ ನಾನು ನಿಮಗೆ 24ನ ನಂಬರ್ ತೊಗೊಂಡು ತಿಳಿಸ್ತಾ ಇದ್ದೀನಿ. 24 ಸ್ಕ್ವಯರ್ ಏನು. ಸೊ ಮೊದಲನೇ ಸ್ಟೆಪ್ ಹೇಗೆ, ಮೊದಲಿಗೆ ಈ ಥರ ನಾವು ಅಡ್ಡಗೆರೆ ಮತ್ತು ಉದ್ದಗೆರೆಯನ್ನು ಬರೆಯೋಣ. ತದನಂತರ ಪ್ರತಿಯೊಂದು ಅಂಕಿಯನ್ನು ಅದರ ವರ್ಗ ಆಗಿ ಬರೆಯೋಣ. 2 2 ಎಷ್ಟು, 4 ಹೌದಾ. ನೆಕ್ಸ್ಟ್ 4ರಿಂದ ಅದರ ವರ್ಗಕ್ಕೆ ಗುಣಿಸೋಣ. 4 4 ಎಷ್ಟು, 16. ನಂತರ ಏನು ಮಾಡಬೇಕು, ಇದು ಮೊದಲನೇ ಸ್ಟೆಪ್ ಆಯಿತು. ಇವಾಗ ಕೊಟ್ಟಿರುವ ಅಂಕಿಗಳನ್ನು ಪರಸ್ಪರವಾಗಿ ಗುಣಿಸೋಣ. 2 4 8 8 ಅಲ್ವಾ. ಸೊ ನೆಕ್ಸ್ಟ್ ಈ 8ಕ್ಕೆ ಈ 2ರಿಂದ ಏನು ಮಾಡಬೇಕು, ಗುಣಾಕಾರ ಮಾಡಬೇಕು. 8 × 2 ಎಷ್ಟು ಬಂತು, 16 ಬಂತು. ಸೊ 16ಅನ್ನು ಹೇಗೆ ಬರೆಯೋದು ನೋಡ್ರಿ, 16 ಅಲ್ವಾ. ಸೊ ಇವಾಗ ಲೆಕ್ಕ ಮುಗೀತು. ಇವಾಗ ಕೂಡಿಸೋಣ ಬನ್ನಿ. 6ಕ್ಕೆ 6 1 6 7 4 1 5. ಹಾಗಾದರೆ 24ರ ವರ್ಗ ಎಷ್ಟಾಯಿತು, 576 ಆಯಿತು. ಬೇಕಾದರೆ ಚೆಕ್ ಮಾಡ್ಕೋಬೋದು. ಹೇಗೆ, 24 × 24 ಮಾಡಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಈಗ ಮತ್ತೊಂದು ಸಂಖ್ಯೆಯನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ 26 ಸ್ಕ್ವಯರ್. ಸೊ ನೀವು ಈಗಾಗಲೇ ನಿಮಗೆ 26 ಸ್ಕ್ವಯರ್ ನೀವೇನಾದರೂ ಕಂಠಪಾಠ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ, 676 ಬರುತ್ತೆ. ಸರಿಯಾದ ಉತ್ತರ 26ರ ವರ್ಗ 676.
ಸೊ ಈ ಒಂದು ಮೆಥಡಿಂದ ಹೇಗೆ ಮಾಡೋಣ ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ಥರ ಗೆರೆಗಳನ್ನು ಹಾಕ್ಕೊಂಡಿದ್ದೀವಿ. ಮೊದಲಿಗೆ ಏನು ಮಾಡಬೇಕು, 2ರಿಂದ 2ಕ್ಕೆ ಗುಣಿಸ್ಬೇಕು. 2ರ ವರ್ಗ 4, 2 4, ಸೊ 4ಅನ್ನು ಬರ್ಕೊಂಡೇವೆ. ತದನಂತರ 6ರ ವರ್ಗವನ್ನು ಬರ್ಕೊಳ್ಬೇಕು. ಸೊ 6 ಸ್ಕ್ವಯರ್ 36 ಆಯಿತು. ಸೊ ಇದು ಮೊದಲನೇ ಸ್ಟೆಪ್. ಇನ್ನು 2ನೇ ಸ್ಟೆಪ್ಪಿಗೆ ಬರೋಣ. ಯಾವುದಂದರೆ ಈ ಕೊಟ್ಟಿರುವ ಸಂಖ್ಯೆಗಳನ್ನು ಪರಸ್ಪರ ಗುಣಿಸಬೇಕು. 2 12. ನಂತರ ಈ 2ರಿಂದ ಬಂದ ಗುಣಲಬ್ಧಕ್ಕೆ ಗುಣಿಸ್ಬೇಕು. 12 24. ಸೊ 24 ಅನ್ನೋದನ್ನು ಈ ಥರ ಬರ್ಕೋಬೇಕು. ಸೊ ಈ ಥರ ಬರ್ಕೊಂಡಿದ್ದೀವಿ. ಇಲ್ಲಿಗೆ ಲೆಕ್ಕ ಮುಗೀತು. 1ನೇ ಕಾಲಮ್ಸು ಫಿಲ್ ಮಾಡಿದ್ದೀವಿ, 2ನೇದು ರೋಸ್ ಕೂಡ ಫಿಲ್ ಮಾಡಿದ್ದೀವಿ. ಇವಾಗ ಕೂಡಿಸ್ಬೇಕು. ಇಲ್ಲಿ ಏನಿಲ್ಲ ಅಂದರೆ 0 ಇರುತ್ತೆ. 6ಕ್ಕೆ 6, 3 4 7, 4 2 6. ಹಾಗಾದರೆ ಸ್ಕ್ವಯರ್ ನಂಬರ್ ಎಷ್ಟು ಬಂತು? 26ರ ವರ್ಗ 676 ಬಂತು. ಸೊ ಯು ಕ್ಯಾನ್ ವೆರಿಫೈ ದಿಸ್ ಆನ್ಸರ್ ಬೈ ಮಲ್ಟಿಪ್ಲೈಯಿಂಗ್ 26 × 26. ಸೊ ಹಾಗಾದರೆ ಮತ್ತು 31ರಿಂದ 40ರವರೆಗಿನ ಯಾವುದಾದ್ರೂ 2 ಸಂಖ್ಯೆಗಳನ್ನು ನಾನು ಉದಾಹರಣೆ ತೆಗೆದುಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿರಿ, ಇವಾಗ 33 ಸ್ಕ್ವಯರನ್ನು ನಾವು ತೆಗೆದುಕೊಳ್ಳೋಣ. ಸೊ ಮೊದಲಿಗೆ ಏನು ಮಾಡಬೇಕು, ಈ ಥರ ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟ್ ಏನು ಮಾಡ್ಕೋಬೇಕು, 3 ಸ್ಕ್ವಯರ್ ಆಗಿ ಬರ್ಕೋಬೇಕು. 3 ಸ್ಕ್ವಯರ್ ಈಸ್ 9. ಅದು 9ಅನ್ನು 09 ಅಂತ ಬರ್ಕೋಬೇಕು. ನೆಕ್ಸ್ಟ್ ತದನಂತರ ಇನ್ನೊಂದು ಸಂಖ್ಯೆಯನ್ನು ವರ್ಗವಾಗಿ ಬರ್ಕೋಬೇಕು. 3 ಸ್ಕ್ವಯರ್ ಆಗಿ 9 ಅಲ್ವಾ. 3 ಸ್ಕ್ವಯರ್ 9, 3 ಸ್ಕ್ವಯರ್ 9. ನೆಕ್ಸ್ಟು 2ನೇ ಸ್ಟೆಪ್ಪು, ಇಲ್ಲಿ 3 3 9. ನೆಕ್ಸ್ಟ್ ಈ 2ಅನ್ನು ಗುಣಿಸಿದಾಗ 9 2 18. ಸೊ 18ಅನ್ನು ಹೇಗೆ ಬರಿತೀವಿ, ಈ ಥರ ಬರಿತೀವಿ. ಸೊ 2 ರೋಸನ್ನು ಫಿಲ್ಲಪ್ ಮಾಡಿದೆ. ಇವಾಗ ಏನು ಮಾಡಬೇಕು, ಇದನ್ನು ಕೂಡಿಸಬೇಕು. ಹಾಗಾದರೆ ಇಲ್ಲಿ 9ರ ಕೆಳಗೆ ಏನಿಲ್ಲ ಅಂದರೆ 0 ಇದ್ದೇ ಇರುತ್ತೆ. 9 0 9, 8ಕ್ಕೆ 8, 9 1 10. ಹಾಗಾದರೆ 33 ಸ್ಕ್ವಯರ್ ಎಷ್ಟು ಬಂತು, 33ರ ವರ್ಗ 1089. ಸೊ ಇಷ್ಟೇ ಬರುತ್ತಲ್ವಾ. ಸೊ ದಿಸ್ ಈಸ್ ದ ವೆರಿ ಈಸಿಯೆಸ್ಟ್ ಮೆಥಡ್ ಟು ಫೈಂಡ್ ಔಟ್ ದ ಸ್ಕ್ವಯರ್ ನಂಬರ್ಸ್. ನೆಕ್ಸ್ಟು ಇದೇ ಥರ ಮತ್ತೊಂದು ಸಂಖ್ಯೆಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದುವೇ 34 ಸ್ಕ್ವಯರನ್ನು ನಾವು ಇವಾಗ ಬಿಡಿಸೋಣ. ಸೊ ಮೊದಲಿಗೆ ಈ ಥರ ರೋಸು ಕಾಲಮ್ಸನ್ನು ಹಾಕೋಬೇಕು. ನಂತರ 3ರಿಂದ ಸ್ಕ್ವಯರ್ ನಂಬರ್ ಆಗಿ ಬರ್ಕೋಬೇಕು 3ಅನ್ನು. ಸೊ 3 ಸ್ಕ್ವಯರ್ 9 ಹೌದಲ್ವಾ, 09 ಅಂತ ಬರ್ಕೋಬೇಕು. ನೆಕ್ಸ್ಟ್ ಮತ್ತೊಂದು ಸಂಖ್ಯೆಯನ್ನು ವರ್ಗ ಸಂಖ್ಯೆಯಾಗಿ ಬರ್ಕೋಬೇಕು. 4 ಸ್ಕ್ವಯರ್. ಸೊ 4ರ ವರ್ಗ 16. 4 × 4 ಇದು 16. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, 3 × 4 ಅಂದರೆ 3 4 12. 12ಕ್ಕೆ ಈ 2ಅನ್ನು ಗುಣಿಸ್ಬೇಕು. 12 24 ಆಯಿತು. ಹಾಗಾದರೆ ಇಲ್ಲಿಗೆ ಲೆಕ್ಕ ಮುಗೀತು. ಇನ್ನೇನು ಕೂಡಿಸೋದು ಅಷ್ಟಿದೆ. 6ಕ್ಕೆ 6, 1 4 5, 9 2 11. ಹಾಗಾದರೆ 34ರ ವರ್ಗ ಎಷ್ಟು ಬಂತು, ಇಲ್ಲಿ 1156 ಬಂತು. ಸೊ ಈ ಥರ ವರ್ಗ ಸಂಖ್ಯೆಗಳನ್ನು 2 ಅಂಕಿಯ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು. ನೆಕ್ಸ್ಟ್ ನೋಡೋರೆ, 46ರಿಂದ 50ರವರೆಗಿನ ಯಾವುದಾದ್ರೂ 2 ಸಂಖ್ಯೆಗಳನ್ನು ನಾವು ಆಯ್ಕೆ ಮಾಡಿ ಕಂಡುಹಿಡಿಯೋಣ ಬನ್ನಿ. ಸೊ ನಾನು ಯಾವುದೇ ಅಂಕಿಯನ್ನು ತಗೊಳ್ತಾ ಇದ್ದೀನಿ ಅಂದರೆ 45ರ ವರ್ಗವನ್ನು ಕಂಡುಹಿಡಿತಾ ಇದ್ದೀವಿ. 45 ಸ್ಕ್ವಯರ್. ಸೊ ಹೀಗೆ ನೋಡ್ರಿ, ಈ ಥರ ರೋಸನ್ನು ಹಾಕ್ಕೊಂಡಿವಿ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, 4ರಿಂದ 4ಕ್ಕೆ ಗುಣಿಸ್ಬೇಕು. 4 ಸ್ಕ್ವಯರನ್ನು ಮಾಡಬೇಕು. ಸೊ 4 ಸ್ಕ್ವಯರ್ ಈಸ್ 16 ಅಲ್ವಾ. ನೆಕ್ಸ್ಟ್ ಏನು ಮಾಡಬೇಕು, 5 ಇದೆ ಅಲ್ವಾ, 5ಅನ್ನು ಮಾಡಬೇಕು. 5 ಸ್ಕ್ವಯರ್ ಈಸ್ 25. ಈ ಒಂದು ರೋಸನ್ನು ಫಿಲ್ಲಪ್ ಮಾಡಿದೆ. ಸೊ ನೆಕ್ಸ್ಟ್ ಸ್ಟೆಪ್ಪು 4 × 5 ಮಾಡಬೇಕು. 4 × 5 4 ಇಲ್ಲೇ 20. ನೆಕ್ಸ್ಟ್ 20ಕ್ಕೆ ಇಲ್ಲಿ ಸ್ಕ್ವಯರ್ ಅಂತ ಬರೆದಿದ್ದೀವಲ್ವಾ, 20ಕ್ಕೆ 2ಅನ್ನು ಗುಣಿಸ್ಬೇಕು. 22 40. 40ಅನ್ನು ಹೇಗೆ ಬರೆಯೋದು, ಈ ಥರ ಬರೆಯೋದು. ನೆಕ್ಸ್ಟ್ ಏನು ಮಾಡಬೇಕು, ಇವುಗಳನ್ನು ಕೂಡಿಸ್ಬೇಕು. ಇಲ್ಲೇನಿಲ್ಲ ಅಂದರೆ 0 ಇರುತ್ತೆ. 5ರಾಗ 0 ಕೂಡಿಸಿದ್ರೆ 5, 2ರಾಗ 0 ಕೂಡಿಸಿದ್ರೆ 2, 6 4 10, 1 1 2. ಹಾಗಾದರೆ 45 ಸ್ಕ್ವಯರ್ ಎಷ್ಟು ಬಂತು, 2025 ಬಂತು. ಸೊ ಈ ಥರ ಸುಲಭವಾಗಿ ಕಂಡುಹಿಡ್ಬೋದು. ಇನ್ನೊಂದು ನಂಬರನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಯಾವುದಪ್ಪ ಅಂದರೆ 48 ಸ್ಕ್ವಯರನ್ನು ಇವಾಗ ಬಿಡಿಸೋಣ ಬನ್ನಿ. ಸೊ ಎಷ್ಟು ಬರುತ್ತೆ 48 ಸ್ಕ್ವಯರ್ ಮಾಡಿದಾಗ, ಮಾಡಿ ನೋಡಿರಿ. ಸೊ ಆನ್ಸರು 2304 ಬರುತ್ತೆ. ಸೊ ಹೇಗೆ ಬರುತ್ತೆ ಅನ್ನೋದು ನೀವು ಕಂಡುಹಿಡಿಬೇಕು. 2304 ಬರುತ್ತೆ. ಸೊ ಮಾಡೋಣ ಬನ್ನಿ. ಈ ಥರ ರೋಸು. ನೆಕ್ಸ್ಟ್ ಏನು ಮಾಡಬೇಕು, 4ರ ವರ್ಗವನ್ನು ಬರ್ಕೋಬೇಕು. 4 ಸ್ಕ್ವಯರ್ 16. ಹಾಗೆ 8ರ ವರ್ಗ ಕೂಡ ಬರ್ಕೋಬೇಕು. 8 ಸ್ಕ್ವಯರ್ 64. 8 64.
ತದನಂತರ ಎರಡನೇ ರೋವನ್ನು ಮಾಡುವಾಗ 4 ಎಂಟಲೆ 32, 32ಕ್ಕೆ 2 ಗುಣಿಸ್ಬೇಕು, 32 64. ಇಲ್ಲಿಗೆ ಲೆಕ್ಕ ಮುಗೀತು. ಕೂಡಿಸೋದು ಒಂದು ಬಾಕಿ ಇದೆ. 4ಕ್ಕೆ 4, 6 4 10, 6 6 12, 1 13, 1 1 2. ಹಾಗಾದರೆ ಸರಿಯಾದ ಉತ್ತರ ಬಂತಲ್ವಾ? ಎಸ್, 2304 48ರ ವರ್ಗ ಆಗಿದೆ. ಸೊ ಮತ್ತಷ್ಟು ಉದಾಹರಣೆಗಳನ್ನು ನೋಡೋಣ ಬನ್ನಿ. ನಾವು ಇವಾಗ 51ರಿಂದ 60ರವರೆಗಿನ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿತಾ ಇದ್ವಿ. ಯಾವುದಾದ್ರೂ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ನಾನೇನು ಮಾಡ್ತಾ ಇದ್ದೀನಿ, 52ರ ವರ್ಗವನ್ನು ತೆಗೆದುಕೊಳ್ತಾ ಇದ್ದೀನಿ ಉದಾಹರಣೆಗಾಗಿ. ನೋಡ್ರಿ, 52ರ ವರ್ಗವನ್ನು ಇವಾಗ ಕಂಡುಹಿಡಿತಾ ಇದ್ದೀವಿ. ಏನು ಮಾಡಬೇಕು? 5 ಇಂಟು ಸ್ಕ್ವಯರ್. ಕೊಟ್ಟಿರುವ ಅಂಕಿಗಳನ್ನು ಮೊದಲನೇ ಒಂದು ರೋ ಬರೆಯುವಾಗ ಸ್ಕ್ವಯರ್ ಆಗಿ ಬರ್ಕೋಬೇಕು, ವರ್ಗವಾಗಿ ಬರ್ಕೋಬೇಕು. 5 ಸ್ಕ್ವಯರ್ 25 ಆಯಿತು. ನೆಕ್ಸ್ಟ್ 2ರ ವರ್ಗ 2 4 0 4 ಈ ಥರ ಬರ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು? ಎರಡನೇ ರೋ ಫಿಲ್ಲಪ್ ಮಾಡುವಾಗ, ಎರಡನೇ ಸಾಲು ಫಿಲ್ಲಪ್ ಮಾಡುವಾಗ ಏನು ಮಾಡ್ಕೋಬೇಕು? ಈ ಸಂಖ್ಯೆಗಳನ್ನು 5 2 ಅಂತಿದೆ ಅಲ್ವಾ, 5 2 ಗುಣಿಸ್ಬೇಕು. 5 2 10, ಇಲ್ಲಿ 2 ಇದೆ ಅಲ್ವಾ, ಸೊ ಅದನ್ನೇನು ಮಾಡಬೇಕು? ಗುಣಿಸ್ಬೇಕು. ಬಂದ ಗುಣಲತ್ತಕ್ಕೆ 5 2 10, 10 2 20. ಸೊ 20ನ್ನು ಹೇಗೆ ಬರೆಯೋದು ನೋಡ್ರಿ, ಈ ಥರ ಬರ್ಕೋಬೇಕು. ನೆಕ್ಸ್ಟು ಕೂಡಿಸ್ಬೇಕು. 4ಕ್ಕೆ 4 0 ಕೂಡಿಸಿದ್ರೆ 0, 5 2 7, ಇಲ್ಲೇನಿಲ್ಲ ಅಂದರೂ 0 ಇರುತ್ತೆ. 2 0 2. ಹಾಗಾದರೆ 52ರ ವರ್ಗ ಎಷ್ಟು ಬಂತಿಲ್ಲಿ? 2704 ಬಂತು. ಅಂದರೆ 2704 ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಇನ್ನೊಂದು ಸಂಖ್ಯೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಇದರಲ್ಲಿ 51ರಿಂದ 60ರವರೆಗಿನ ಇನ್ನೊಂದು ಸಂಖ್ಯೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಇವಾಗ. ಯಾವುದಂದರೆ 59ನ್ನು ತೆಗೆದುಕೊಳ್ಳೋಣ. 59 ಸ್ಕ್ವಯರನ್ನು ತೆಗೆದುಕೊಳ್ಳೋಣ. ಸೊ ಆನ್ಸರು ಈಗ ಅಡ್ವಾನ್ಸ್ ಆಗಿ ಹೇಳ್ತೀನಿ ನಾನು, 3481 ಬರುತ್ತೆ. ನೀವು ಯೂಸ್ ಮಾಡ್ಬೋದು, ಬೇಕಾದರೆ ಕಂಡುಹಿಡಿಬೋದು. ಹಾಗಾದರೆ ನೋಡ್ರಿ, ಈ ಥರ ಕಾಲಮ್ಸ್ ಹಾಕ್ಕೊಂಡಿವಿ. ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಈಸ್ ಕೊಟ್ಟಿರುವ ಅಂಕಿಗಳನ್ನು ಸಪ್ರೇಟಾಗಿ ವರ್ಗ ಸಂಖ್ಯೆಯಾಗಿ ಬರ್ಕೋಬೇಕು. ಸೊ ಬರ್ಕೊಳ್ಳೋಣ ಬನ್ನಿ. 5 ಸ್ಕ್ವಯರ್ 25, 5 5 25. ನೆಕ್ಸ್ಟ್ 9 ಸ್ಕ್ವಯರ್ 9 9 81. ನೆಕ್ಸ್ಟ್ ಸ್ಟೆಪ್ಪು ಕೊಟ್ಟಿರುವ ಅಂಕಿಗಳನ್ನು ಪರಸ್ಪರವಾಗಿ ಗುಣಿಸ್ಬೇಕು. 5 9 45, 45 ಈ ಸ್ಕ್ವಯರ್ ಇದೆ ಅಲ್ವಾ, ಇದನ್ನು ಗುಣಿಸ್ಬೇಕು. 45 2 90. ಸೊ 90ನ್ನು ಹೇಗೆ ಬರ್ಕೋತೀವಿ ನೋಡ್ರಿ, 90 9 0 ಈ ಥರ ಬರ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು? ಕೂಡಿಸ್ಬೇಕು. ಇಲ್ಲಿ ಏನಿಲ್ಲ ಅಂದರೂ 0 ಇರುತ್ತೆ. 1 0 1, 8 0 8. ನೆಕ್ಸ್ಟ್ 9 5 14, 2 1 3. ಹಾಗಾದರೆ ಇಷ್ಟು ಬಂತಲ್ವಾ, ಕರೆಕ್ಟಾಗಿ ಬಂದಿದೆ ಅಲ್ವಾ, 3481. ನೆಕ್ಸ್ಟ್ ತಿಳಿಯೋಣ ಬನ್ನಿ ನಾವು 61ರಿಂದ 70ರವರೆಗಿನ ವರ್ಗ ಸಂಖ್ಯೆಗಳನ್ನು. ಯಾವ ಸಂಖ್ಯೆ ತೆಗೆದುಕೊಳ್ತಾ ಇದ್ದೀನಿ ಅಂದರೆ, ನೀವು ಬೇಕಾದ ಸಂಖ್ಯೆ ತೆಗೆದುಕೊಳ್ಬೋದು. ನಾನು ನಿಮಗೆ ಉದಾಹರಣೆಗಾಗಿ 63ನ ಸಂಖ್ಯೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಸೊ 63 ಸ್ಕ್ವಯರ್. ಸೊ ಏನು ಬರುತ್ತೆ ನೋಡ್ರಿ, ಏನು ಮಾಡಬೇಕು ನಾವು? ಮೊದಲನೇ ಸ್ಟೆಪ್ಪು 6 ಸ್ಕ್ವಯರ್ 36 ಅಲ್ವಾ. ನೆಕ್ಸ್ಟ್ 3 ಸ್ಕ್ವಯರ್, 3 ಸ್ಕ್ವಯರ್ ಇಸ್ 9. ನೆಕ್ಸ್ಟ್ ಸ್ಟೆಪ್ಪು ನೀವೇ ಹೇಳ್ತೀರಾ, ಏನು ಮಾಡಬೇಕು? ಕೊಟ್ಟಿರುವ ಅಂಕಿಗಳನ್ನು ಗುಣಿಸ್ಬೇಕು. 6 3 18. ನೆಕ್ಸ್ಟ್ 18ಕ್ಕೆ 2 ಗುಣಿಸ್ಬೇಕು. 18 36. ನೆಕ್ಸ್ಟ್ ಏನು ಮಾಡಬೇಕು? ಎಸ್, ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, ಕೂಡಿಸ್ಬೇಕು. 9ಕ್ಕೆ 9 0 6 6 6 3 9, 3ಕ್ಕೆ 3 3969. 63 ಸ್ಕ್ವಯರ್ ಈಸ್ 3969 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಅದೇ ಥರ ಮತ್ತೊಂದು ಸಂಖ್ಯೆಯನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ 61ರಿಂದ 70ರವರೆಗಿನ. ಸೊ ಯಾವುದನ್ನು ತೆಗೆದುಕೊಳ್ಳೋಣ ಅಂದರೆ 68 ಸ್ಕ್ವಯರನ್ನು ತೆಗೆದುಕೊಳ್ಳೋಣ. 68ರ ವರ್ಗವನ್ನು ಕಂಡುಹಿಡಿಯೋಣ. ಸೊ ಏನು ಮಾಡಿದ್ದೀವಿ? ಈ ಥರ ಲೈನ್ಸ್ ಹಾಕಿದ್ದೀವಿ. ಸೇಮ್ 6ರ ವರ್ಗ 36, 8ರ ವರ್ಗ 64. ತದನಂತರ 6 8 ಗುಣಿಸ್ಬೇಕು. 8 6 48. ಸೊ 6 8 48, 48ಕ್ಕೆ 2 ಗುಣಿಸೋಣ. ಸೊ 48 96. ಸೊ 9 ಮತ್ತು 6 ಈ ಥರ ಬರ್ಕೊಂಡ್ಬಿಟ್ಟು ನಂತರ ಕೂಡಿಸೋಣ. 4ಕ್ಕೆ 4 6 6 12, 6 9 15, 15 1 16, 3 1 4. ಹಾಗಾದರೆ ಎಷ್ಟು ಬಂತ ಆನ್ಸರು? 4624 ಯಾವುದರ ಒಂದು ವರ್ಗವಾಗಿದೆ? 68ರ ಒಂದು ವರ್ಗವಾಗಿದೆ. 68 ಇಂಟು 68 ಮಾಡಿದಾಗ 4624 ಬರುತ್ತದೆ. ನೆಕ್ಸ್ಟ್ ಈಗ 71ರಿಂದ 80ರವರೆಗಿನ ಯಾವುದಾದ್ರೂ 2 ಸಂಖ್ಯೆಗಳನ್ನು ಉದಾಹರಣೆಗಾಗಿ ಬಿಡಿಸೋಣ. ಸೊ ನೋಡ್ರಿ, ಯಾವುದನ್ನು ತೆಗೆದುಕೊಳ್ತಾ ಇದ್ದೀನಿ ಅಂದರೆ ನಂಬರನ್ನು
72 ತೆಗೆದುಕೊಳ್ತಾ ಇದ್ದೀನಿ. 72 ಸ್ಕ್ವಯರ್ ಏನಾಗುತ್ತೆ ತಿಳಿಯೋಣ ಬನ್ನಿ. ಸೊ ಏನಾಗುತ್ತೆ ನೋಡ್ರಿ, ಏನು ಮಾಡಬೇಕು, 7 ಸ್ಕ್ವಯರ್ 7ರ ವರ್ಗ, 7 7 49. ನೆಕ್ಸ್ಟ್ 2ರ ವರ್ಗ ಮಾಡಬೇಕು, 2 2 4. ನೆಕ್ಸ್ಟ್ ಏನು ಮಾಡಬೇಕು, ಎರಡೂ ಸಂಖ್ಯೆಗಳನ್ನು ಗುಣಿಸ್ಬೇಕು. 7 2 14, ಈ 14ಕ್ಕೆ 2ರಿಂದ ಗುಣಿಸ್ಬೇಕು. 14 28, 28ನ ಈ ಥರ ಬರ್ಕೊಳ್ಬೇಕಾದ್ರೂ ಒಂದು ರೀತಿ ಇರುತ್ತೆ, ಅದನ್ನು ಫಾಲೋ ಮಾಡಿದರೆ ಇಟ್ ಈಸ್ ವೆರಿ ಈಸಿ ಟ್ರಿಕ್. ಸೊ 4ಕ್ಕೆ 4, 8ಕ್ಕೆ 8, 9 2 11, ಸೊ 4 1 5, 72ರ ವರ್ಗ 5184. ಸೊ ನೀವು ಬೇಕಾದರೆ ವೆರಿಫಿಕೇಷನ್ ಮಾಡಿ ನೋಡಬೇಕು ಕರೆಕ್ಟ್ ಇದೆಯೋ ಇಲ್ಲೋ ಅಂತೇಳಿ. ಹೇಗೆ ನೋಡಿರಿ, 72 × 72 ಈ ಥರ ಮಾಡಿ ನೋಡಬೇಕು. ಸೊ ನೋಡ್ತೀರಲ್ವಾ, ಸೊ ಚೆಕ್ಔಟ್ ಇಟ್. ನೆಕ್ಸ್ಟ್ ನಾವು ಯಾವ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ, ಇನ್ನೊಂದು ಸಂಖ್ಯೆ ತೆಗೆದುಕೊಳ್ಬೇಕಲ್ವಾ. ಯಾವ ಸಂಖ್ಯೆಯನ್ನು ಅಂದರೆ 76 ತೆಗೆದುಕೊಳ್ತಾ ಇದ್ದೀನಿ. ಇವಾಗ 5ರ ವರ್ಗವನ್ನು ಕಂಡುಹಿಡ್ತಾ ಇದ್ದೀವಿ. 76ರ ವರ್ಗ ಎಷ್ಟಾಗುತ್ತೆ ನೋಡ್ರಿ. ಸೊ ನೋಡಿರಿ, ಈ ಥರ ಲೈನ್ಸ್ ಹಾಕೊಂಡಿವಿ. ಫಸ್ಟಿಗೆ ಏನು ಮಾಡಬೇಕು, 7ರ ವರ್ಗವಾಗಿ ಬರ್ಕೋಬೇಕು. 7 7 49. ನೆಕ್ಸ್ಟು 6ರ ವರ್ಗ, 6 6 36. ತದನಂತರ 7 6 42, 42ಕ್ಕೆ 2ರಿಂದ ಗುಣಿಸ್ಬೇಕು. ಎಷ್ಟಾಗುತ್ತೆ, 84 ಆಗುತ್ತೆ. ಹೌದಾ. ನಂತರ ಏನು ಮಾಡಬೇಕು, ಕೂಡಿಸ್ಬೇಕು. 6ಕ್ಕೆ 6, 3 4 7, 8 8 9 17 ಆಗುತ್ತೆ. 4 1 5 ಆಗುತ್ತೆ. ಸೊ ಸರಿಯಾದ ಉತ್ತರ ಏನು ಬರುತ್ತೆ, 76ರ ವರ್ಗ 5776. 76 ಸ್ಕ್ವಯರ್ ಇಸ್ 5776 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ನಾವು ಇವಾಗ 81ರಿಂದ 90ರವರೆಗಿನ ಯಾವುದಾದ್ರೂ 2 ಸಂಖ್ಯೆಗಳನ್ನು ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿತಾ ಇದ್ದೀವಿ. ಅದು ವಿತ್ ಈಸಿ ಟ್ರಿಕ್ ಎಂದಾಗೆ. ಸೊ ಯಾವ ಸಂಖ್ಯೆ ತೆಗೆದುಕೊಳ್ಳೋಣ, ಸೊ ಯಾವ ಸಂಖ್ಯೆ ಅಂದರೆ ನಾನು ಒಂದು ತೆಗೆದುಕೊಳ್ತಾ ಇದ್ದೀನಿ, 81 ತೆಗೆದುಕೊಳ್ತಾ ಇದ್ದೀನಿ. 81 ಸ್ಕ್ವಯರ್, 81ರ ವರ್ಗ ಏನಾಗುತ್ತೆ ನೋಡ್ರಿ. ಏನು ಮಾಡಬೇಕು, 8ರ ವರ್ಗ, 8 8 64. ನೆಕ್ಸ್ಟ್ 1ರ ವರ್ಗವನ್ನು ಮಾಡಬೇಕು. 1 1 1 ಸ್ಕ್ವಯರ್ 1, ಹೌದಲ್ವಾ. 1 × 1 ಇಸ್ 1 ಓನ್ಲಿ. ಸೊ 0 1 ಈ ಥರ ಬರ್ಕೋಬೇಕು. ತದನಂತರ 8 × 1 8, 8ಕ್ಕೆ 2 ಗುಣಿಸ್ಬೇಕು. 8 16, 16ನ ಈ ಥರ ಬರ್ಕೋಬೇಕು. ನೆಕ್ಸ್ಟು ಇಲ್ಲೇನಿಲ್ಲ ಅಂದರೂ 0 ಇರುತ್ತೆ, ಇಲ್ಲೇನಿಲ್ಲ ಅಂದರೂ 0 ಇರುತ್ತೆ. ಇವಾಗ ಏನು ಮಾಡಬೇಕು, ಕೂಡಿಸ್ಬೇಕು. 1ಕ್ಕೆ 1, 6ಕ್ಕೆ 6, 4 1 5, 6ಕ್ಕೆ 6 ಎಷ್ಟು ಬಂತು, 81ರ ವರ್ಗ ಎಷ್ಟು ಬಂತು ಇಲ್ಲಿ, 6561 ಬಂತು. ಸೊ ವಿದ್ಯಾರ್ಥಿಗಳೇ, ನಿಮಗೋಸ್ಕರ ಮತ್ತೊಂದು ಸಂಖ್ಯೆಯನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ, 89ರ ವರ್ಗ. ಸೊ ಇಲ್ಲಿ ನೀವು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ನೋಡಿರಿ. ಯಾವ ಥರ ಅಂದರೆ ಈ ಥರ 8ರ ವರ್ಗವನ್ನು ಬರ್ಕೋಬೇಕು. 8 8 64. ಇನ್ನು 9ರ ವರ್ಗವನ್ನು ಕೂಡ ಬರ್ಕೋಬೇಕಾಗುತ್ತೆ. 9 9 81. ನೆಕ್ಸ್ಟ್ ನೋಡಿರಿ, 8 9 72, 72ಕ್ಕೆ 2ರಿಂದ ಗುಣಿಸಿದಾಗ ಎಷ್ಟು ಬರುತ್ತೆ, ಸೊ 144 ಬರುತ್ತೆ. ಅದನ್ನು ಹೇಗೆ ಬರ್ಕೊಳ್ಳೋದು ನೋಡಿರಿ, 144. ನೆಕ್ಸ್ಟ್ ಏನು ಮಾಡಬೇಕಿಲ್ಲಿ, ಕೂಡಿಸ್ಬೇಕು. ನೋಡಿರಿ, 1ಕ್ಕೆ 1, 8 4 12, ಕೈಲ ಬಂತು 1, 4 4 8 1 9, 6 1 7. ಹಾಗಾದರೆ ಎಷ್ಟು ಬಂತು ಸರಿಯಾದ ಉತ್ತರ, 89ರ ವರ್ಗ 7921 ಬಂತು. ಸೊ ನೆಕ್ಸ್ಟು ಹೇಗೆ ಯಾವುದನ್ನು ತೆಗೆದುಕೊಳ್ಳೋಣ ಅಂದರೆ, ಸೊ ಇವಾಗ ಕೊನೆಯದಾಗಿ 91ರಿಂದ 100ರವರೆಗಿನ ಯಾವುದಾದ್ರೂ 2 ಸಂಖ್ಯೆಗಳನ್ನು ತೆಗೆದುಕೊಂಡ್ಬಿಟ್ಟು ವಿ ಆರ್ ಗೋಯಿಂಗ್ ಟು ಫೈಂಡ್ ದ ಸ್ಕ್ವಯರ್ ನಂಬರ್ ಬಿಟ್ವೀನ್ 91 ಆ್ಯಂಡ್ 100. ಸೊ ಯಾವ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಅಂದರೆ, ಐ ಆಮ್ ಚೂಸಿಂಗ್ 97 ಚೂಸ್ ಮಾಡ್ತಾ ಇದ್ದೀನಿ. ಇದರ ವರ್ಗವನ್ನು ಕಂಡುಹಿಡಿತಾ ಇದ್ದೀನಿ. ಸೊ 9 ಸ್ಕ್ವಯರನ್ನು ಬರ್ಕೋಬೇಕು. 9 9 81. ತದನಂತರ 7 ಸ್ಕ್ವಯರ್ 7 7 49. ಆಮೇಲೆ ಏನು ಮಾಡಬೇಕು, 9 7 63, 63ಕ್ಕೆ 2 ಗುಣಿಸ್ಬೇಕು. ಎಷ್ಟು ಬರುತ್ತೆ, 126 ಬರುತ್ತೆ. ನಂತರ ಏನು ಮಾಡಬೇಕು, ಕೂಡಿಸ್ಬೇಕು. 9ಕ್ಕೆ 9, 4 6 10, 1 3 4, 8 1 9. ಸೊ ಎಷ್ಟು ಬಂತು, 97ರ ವರ್ಗ 9409 ಬಂತು. ಇನ್ನು ಕೊನೆಯದಾಗಿ ಮತ್ತೊಂದು ಯಾವುದರ ಒಂದು ಸಂಖ್ಯೆಯನ್ನು ತೆಗೆದುಕೊಂಡ್ಬಿಟ್ಟು ನಾನು ನಿಮಗೆ ಉದಾಹರಣೆಯಾಗಿ ತಿಳಿಸ್ತಾ ಇದ್ದೀನಿ. ಯಾವ ಸಂಖ್ಯೆ ತೆಗೆದುಕೊಳ್ಳೋಣ ಅಂದರೆ 99 ತೆಗೆದುಕೊಳ್ಳೋಣ. ಸೊ 99 ಸ್ಕ್ವಯರ್ ಏನಾಗುತ್ತೆ ಅನ್ನೋದನ್ನು ಕಂಡುಹಿಡಿಯೋಣ ಬನ್ನಿ. ಸೊ ಏನಾಗುತ್ತೆ ನೋಡ್ರಿ,
ಇವಾಗ ಏನು ಮಾಡಬೇಕು, 9ರ ವರ್ಗವಾಗಿ ಬರ್ಕೋಬೇಕು. 9 81. ನೆಕ್ಸ್ಟ್ ಅದೇ ಥರ ಈ ಸಂಖ್ಯೆಯ ವರ್ಗ ಕೂಡ ಬರ್ಕೋಬೇಕು. ಸೇಮ್ ಸಂಖ್ಯೆ ಇರೋದ್ರಿಂದ 9 81 ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, 9 81. 81ಕ್ಕೆ 2 ಗುಣಿಸ್ಬೇಕು. ಎಷ್ಟು ಬರುತ್ತೆ? ಸೊ 162 ಬರುತ್ತೆ ಅಲ್ವಾ. ಸೊ ಇವಾಗ ಆನ್ಸರನ್ನು ಕೂಡಿಸ್ಬೇಕಾಗುತ್ತೆ. ನೋಡಿರಿ, ಇಲ್ಲಿ ಏನಿಲ್ಲ ಅಂದರೂ 0 ಇರುತ್ತೆ. ಹಾಗಾದರೆ 1 0 1, 8 2 10, 1 6 7 7 1 8. ನೆಕ್ಸ್ಟ್ 8 1 9. ಎಷ್ಟು ಬಂತು? 99ರ ವರ್ಗ 9801 ಬಂತು. ಹೀಗಾಗಿ 99 ಸ್ಕ್ವಯರ್ ಈಸ್ 9801. ಇಲ್ಲಿ ತನಕ ನಾವು ಏನು ಮಾಡಿದ್ದೀವಿ, 1ರಿಂದ 100ರವರೆಗಿನ ವರ್ಗ ಸಂಖ್ಯೆಗಳನ್ನು ಅತಿ ಸುಲಭದ ಒಂದು ಟ್ರಿಕ್ಕಿಂದ ಏನು ಮಾಡಿದ್ದೀವಿ, ನಿಮಗೆ ಹೇಳಿದ್ದೀವಿ. ಸೊ ಈ ವಿಡಿಯೋ ಒಂದು ಹೆಲ್ಪ್ ಆಗಿದ್ದರೆ ಇದು SCV 5 ಸ್ಟಾರ್ ಆನ್ಲೈನ್ ಕ್ಲಾಸಸ್ಗೆ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ಈಸಿ ಟ್ರಿಕ್ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಹ್ಯಾಪಿ ಡೇ.